ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ತುಂಬಾ ಜನಕ್ಕೆ ನನ್ನ ಪರಿಚಯ ಇಲ್ಲದೆ ಇರ್ಬೋದು, ಬಟ್ ಬೆರಳೆಣಿಕೆ ಅಷ್ಟಾದರೂ ಜನಕ್ಕೆ ನನ್ನ ಪರಿಚಯ ಐತಿ, ನನ್ನ ಮುಖ ಪರಿಚಯ ಐತಿ ಅಂತ ಅನ್ಕೊಂತೀನಿ. ಸೊ ಸುಮಾರು 3 ತಿಂಗಳಾಯ್ತು ನಾನು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡ್ಲಾರ್ದೆ. ಸೊ 3 ತಿಂಗಳಾದ್ಮೇಲೆ ಮತ್ತೆ ನಿಮ್ಮ ಮುಂದೆ ಬರುವಂಥ ಅವಕಾಶ ಬಂದೈತಿ. ಸೊ ಹಂಗಾಗಿ ಇವತ್ತು ವಿಡಿಯೋ ಮಾಡತ್ತೀನಿ. ಸೊ ಈ 3 ತಿಂಗಳುಗಳ ಮಧ್ಯೆ ಸ್ವಲ್ಪ ನನ್ಗೆ ಸ್ವಲ್ಪ ಗೊಂದಲಗಳಾಯ್ತು. ಸೊ ಒಂದು ರೀತಿ ನಾನು ಮೋಟಿವೇಶನ್ ಕಳ್ಕೊಂಡಂಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದನ್ನ ನಿಲ್ಲಿಸಿದ್ನಿ. ನಿಜ ಹೇಳ್ಬೇಕಂದ್ರೆ ನಾನು ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡೋವಾಗ ಏನೇ ಆದರೂ, ಏನೇ ಅಡೆತಡೆಗಳು ಬಂದರೂ, ಎಷ್ಟೇ ಪ್ರಾಬ್ಲಮ್ ಬಂದರೂ ನಾನು ಯೂಟ್ಯೂಬ್ನ ಬಿಡಬಾರ್ದು. ನಾನು ಕೈ ತಗೊಂಡಿದ್ದ ಕೆಲಸ ನಾನು ಕಂಪ್ಲೀಟಾಗಿ ಮಾಡ್ಬೇಕು ಅನ್ಕೊಂಡೇ ನಾನು ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡಿದ್ನಿ. ಬಟ್ ಸೋಷಿಯಲ್ ಮೀಡಿಯಾ ಈಗಿನ ಪರಿಸ್ಥಿತಿ ಯಾವ ಥರ ಆಯ್ತು ಅನ್ನೋದು ನಿಮಗೂ ಗೊತ್ತೈತಿ. ಸುಮಾರು ಜನ, ಲಕ್ಷಾಂತರ ಜನ ಸೋಷಿಯಲ್ ಮೀಡಿಯಾನ ಬಳಸ್ತಾರೆ, ಸೋಷಿಯಲ್ ಮೀಡಿಯಾದಾಗ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತಾರೆ. ಸೊ ಹೀಗಿರುವಾಗ ನನ್ಗೆ 2 ವರ್ಷ ನಾನು ಕಂಪ್ಲೀಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಾನು ನಿರೀಕ್ಷೆ ಮಾಡಿರೋವಷ್ಟು ಸಕ್ಸಸ್ ಅನ್ನೋದು ನನಗೆ ಯೂಟ್ಯೂಬ್ನಲ್ಲಿ ಸಿಗಲಿಲ್ಲ. ಸೊ ಆ ಕಾರಣಕ್ಕೆ ನಾನು ಬೇಡಪ್ಪ, ಈ ಸೋಷಿಯಲ್ ಮೀಡಿಯಾ ಸಹವಾಸನ ಬೇಡ, ಯೂಟ್ಯೂಬ್ ಸಹವಾಸನ ಬೇಡ, ಬಿಟ್ಬಿಡೋಣ ಅಂತ ಅನ್ಕೊಂಡೆ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಬಿಟ್ಟಿದ್ದೆ. ಹಾಗೆ ಪರ್ಸ್ನಲ್ ಸ್ವಲ್ಪ ನಾನು ಬ್ಯುಸಿ ಆಗಿದ್ದೆ, ನನ್ನ ಜೀವನದಾಗ ನಾನು ಬ್ಯುಸಿ ಆಗಿದ್ದೆ. ಫಸ್ಟ್ ನನ್ನ ಲೈಫ್, ಆಮೇಲೆ ಮಿಕ್ಕಿದೆಲ್ಲ ಆಮೇಲೆ. ಸೊ ಹಾಗಾಗಿ ನಾನು ಸುಮ್ಮನಾಗಿದ್ದೆ. ಬಟ್ ಇವಾಗ ನಿಮ್ಮ ಮುಂದೆ ಬರೋಕೆ ಕಾರಣ, ಮತ್ತೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕೆ ಕಾರಣನ ನೀವುಗಳು. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ನನಗೆ ಮತ್ತೆ ಒಂದು ರೀತಿ ಮೋಟಿವೇಶನ್ ಮತ್ತೆ ನನಗೆ ಸಿಗೋ ಹಾಗೆ ಆಯ್ತಾ. ಸುಮಾರು ಜನ ನನಗೆ ಕಾಮೆಂಟ್ ಮಾಡತ್ತಿದ್ರಿ, ಅಕ್ಕ ನಿಮ್ಮ ವಿಡಿಯೋ ಯಾಕೆ ಬರವಲ್ಲ, ವಿಡಿಯೋ ಹಾಕ್ರಿ ಯೂಟ್ಯೂಬ್ಗೆ, ಯಾಕೆ ನೀವು ವಿಡಿಯೋ ಅಪ್ಲೋಡ್ ಮಾಡುವರೆ ಅಂತ ಕೇಳ್ತಿದ್ರಿ. ಸೊ ನೀವು ನನಗೆ ಹಾಕುವಂಥ ಕಾಮೆಂಟ ನನಗೆ ಮತ್ತೆ ಒಂದು ರೀತಿ, ನಾನು ಬೇಡ, ಸೋಲು ಗೆಲುವು ಇದ್ದಿದ್ದ. ಮತ್ತೊಂದು ಸಾರಿ ಯಾಕೆ ಪ್ರಯತ್ನ ಮಾಡಬಾರ್ದು, ನನ್ನ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ನಾನು ಪ್ರಯತ್ನ ಮಾಡಿ, ಒಂದು ಸ್ವಲ್ಪ ನಾನು ಟೈಮ್ ಕೊಟ್ಟು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತೇಳಿ ಅನ್ಕೊಂಡೆ ಮತ್ತೆ ಸ್ಟಾರ್ಟ್ ಮಾಡೀನಿ. ಹಾಗೆ ಇನ್ನೊಂದೇನಪ್ಪ ಅಂತಂದ್ರೆ, ನಾನು ಲಾಸ್ಟ್ ಹಾಕಿರೋ, ಈಗ ನಾನು 3 ತಿಂಗಳ ಹಿಂದೆ ಹಾಕಿರೋ ಒಂದು ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗತೈತಿ, ಅದು ಓಡಾತೈತಿ. ಸೊ ಹಂಗಾಗಿ ಅಲ್ಲಿಂದನೂ ನನಗೆ ಸುಮಾರು ಕಾಮೆಂಟ್ಸ್ ಬರತ್ತವ, ನೀವು ನನಗೆ ಸುಮಾರು ಕ್ವೆಶನ್ಸ್ನು ಕೇಳತ್ತೀರಿ. ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕಾ, ಕ್ಲಾರಿಟಿ ಕೊಡ್ಬೇಕಾ ಅಂತ ಹೇಳಿ ಅನ್ಕೊಂಡೆ ನಾನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ. ಸೊ ಸಾವಿರಾರು ಜನ ನನ್ನ ವಿಡಿಯೋ ನೋಡದೆ ಹೋದ್ರು 4 ಜನನಾದ್ರೂ ನನ್ನ ವಿಡಿಯೋನ ಪ್ರೀತಿಯಿಂದ ನೋಡ್ತಾರಲ್ಲ, ಅದು ನನಗೆ ಖುಷಿ ಕೊಡ್ತೈತಿ. ಇವಾಗಿನ 4 ಜನ ಮುಂದೆ 40 ಜನ ಆಗ್ತಾರೆ, 40 ಜನ 400 ಜನ ಆಗ್ತಾರೆ, 400 ಜನ ಲಕ್ಷನೂ ಆಗ್ಬೋದು. ಆ ಒಂದು ಹೋಪ್ ಇಟ್ಕೊಂಡೆ ನಾನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ, ಮತ್ತೆ ಯೂಟ್ಯೂಬ್ಗೆ ನಾನು ರೀಎಂಟ್ರಿ ಕೊಡತ್ತೀನಿ. ಸೊ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಒಂದು ಹಾರೈಕೆ ನನ್ನ ಮೇಲೆ ಸದಾ ಇರಲಿ ಅಂಥೇಳಿ ಬಯಸ್ತೀನಿ. ಸೊ ಇನ್ನು ಮುಂದೆ ರೆಗ್ಯುಲರ್ ಆಗಿ ಕಿಚನ್ ವಿಡಿಯೋ ಬರ್ತಾವ, ರೆಗ್ಯುಲರ್ ವ್ಲಾಗ್ ಬರ್ತಾವ, ಆಮೇಲೆ ಕುಕ್ಕಿಂಗ್ ವಿಡಿಯೋಸು, ಟ್ರಾವೆಲಿಂಗು, ನಿಮ್ಗೆ ಬೇಕಾಗಿರುವಂಥ ಸಾಕಷ್ಟು ವಿಡಿಯೋ ನಿಮ್ಮ ಮುಂದೆ ತರಕ್ಕೆ ಪ್ರಯತ್ನ ಮಾಡ್ತೀನಿ. ಆದಷ್ಟು ಒಳ್ಳೊಳ್ಳೆ ಕಂಟೆಂಟನ್ನು ನಿಮ್ಮ ಮುಂದೆ ತರಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ಸೊ ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ, ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀನಿ. ಸೊ ಇವತ್ತು ಇಷ್ಟು ಹೇಳಬೇಕಾಗಿತ್ತು. ಸೊ ಹಾಗಾಗಿ ನಾನು ವಿಡಿಯೋ ಮಾಡೀನಿ. ಇನ್ನು ಮುಂದೆ ನಾನು ಹಾಕೋಂಥ ಪ್ರತಿ ವಿಡಿಯೋಗೂ ನಿಮ್ಮ ಸಪೋರ್ಟ್ ಇರಲಿ ಅಂತೇಳಿ ಬಯಸ್ತಾ, ಸೊ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಮತ್ತು ನಾಳೆ ಬ್ಲಾಗ್ನಾಗ ನಿನ್ನ ಭೇಟಿ ಮಾಡ್ತೀನಿ. ಬಾಯ್, ಟೇಕ್ ಕೇರ್.